ಈ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗಿದೆ. ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಈ 200 ರೂಪಾಯಿಯಲ್ಲಿ ಇಬ್ರು ಸರ್ವೈವ್ ಆಗ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ. ಮೈ ಕುದಿಸ್ಬಿಟ್ಟ ಇಷ್ಟೆಲ್ಲ ಕೊಡ್ತಾವನೆ. ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಒಂದು ಹೊಸ ಚಾಲೆಂಜ್ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ನಾನು ನನ್ನ ಫ್ರೆಂಡು. ಸೊ ಏನು ಚಾಲೆಂಜು ಅಂತ ಆಲ್ರೆಡಿ ತಮ್ಮನೇಲಿ ಮುಂಚೆ ಟೈಟಲಲ್ಲಿ ನೋಡಿರ್ತೀರಾ. ಸೊ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಪೂರ್ತಿ ನೋಡಿ. ಫುಲ್ ಮಜಾ ಇದೆ ಚಾಲೆಂಜ್ ಇದು. ಕುಡೀಲಿ. ಈ 200 ರೂಪಾಯಿಯಲ್ಲಿ ನಾನು ಇವನು ಇಬ್ರು ಸರ್ವೈವ್ ಆಗ್ತೀವ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನೋದೇ ಚಾಲೆಂಜ್ ಇರೋದು. ಮುಂಚೆ ಏನು ಹೇಳ್ತೀಯಾ? ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಸ್ಟಾರ್ಟ್ ಮಾಡ್ತಿದ್ದೀವಿ ಇವಾಗ. ನಮಗೂ ಇನ್ನೂ ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಸೊ ನೋಡಿ, ಇಂಟ್ರೆಸ್ಟಿಂಗ್ ಇದೆ ವಿಡಿಯೋ. ಸರ್ವೈವ್ ಆಗ್ತೀವಾ? ಸರ್ವೈವ್ ಆಗ್ತೀವಿ, ಗ್ಯಾರಂಟಿ ಆಗ್ತೀವಿ. ನಮಗೆ ಸ್ವಲ್ಪ ಕಷ್ಟನೇ. ನಾವು ಒನ್ ಟೈಮ್ಗೆ 200 ರೂಪಾಯಿ ಖರ್ಚು ಮಾಡ್ತೀವಿ. ಬಟ್ ಇದು ನಮ್ಗೊಂಥರ ಚಾಲೆಂಜು. 200 ರೂಪಾಯಿಲಿ ಒಂದೇ ದಿವಸ ಇರೋಕ್ಕೆ ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಟಿಫನ್ ತಿನ್ನೋಣ ಅಂತ ಬಂದ್ವಿ. ಟಿಫನ್ ಎಲ್ಲೂ ಸಿಕ್ಕಿಲ್ಲ, ಅದಕ್ಕೆ ಹಣ್ಣು ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ಏನು ಹೇಳ್ತೀವಿ? ಟಿಫನ್ ಎಲ್ಲ ಖಾಲಿ. 11 ಗಂಟೆಗೆ ಬಂದರೆ ನಾಷ್ಟ ಸಿಗಲ್ಲ, ಇನ್ನೇನು ಮಾಡೋಣ. 11 ಅಲ್ಲ 11:15 ಆಗಿದೆ. ಆಲೇ ಇವತ್ತು ಲೇಟ್ ಆಗ್ಬಿಟ್ಟಿದೆ. 11:30 ಇವಾಗ. ಸೊ ಅದಕ್ಕೆ ಹಣ್ಣು ತಿನ್ನೋಣ ಅಂತ ಬಂದಿದ್ದೀವಿ. ಕಲ್ಲಂಗಡಿ ಏನು ತಿನ್ಕೊಂಡು ಹಂಗೆ ಟೈಮ್ ಲ್ಯಾಪ್ಸ್ ಹಾಕ್ತಿ ನೋಡಿ ಗೈಸ್. ಗಾಯ್ಸ್, 20 ರೂಪಾಯಿ ಖರ್ಚಾಯ್ತು 200 ರೂಪಾಯಲ್ಲಿ. ಇನ್ನು 180 ರೂಪೀಸ್ ಇದೆ. ಇದರಲ್ಲಿ ಇನ್ನು ಇವತ್ತು ಫುಲ್ ಡೇ ಸರ್ವೈವ್ ಆಗಬೇಕು. ಬನ್ನಿ ನೆಕ್ಸ್ಟ್ ಜರ್ನಿಗೆ ಹೋಗೋಣ. ಸೊ ಗೈಸ್, ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದಿದ್ದೀವಿ ಇಬ್ಬರು. ಸೊ ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ಸೊ ಹಂಗೆ ಸ್ವಲ್ಪ ಚಾಲೆಂಜಸ್ ಇರುತ್ತೆ, ಫನ್ ಇರುತ್ತೆ ನೋಡಿ. ಆಮೇಲೆ ರೂಲ್ ನಂಬರ್ 1, ನಮ್ಮ ಹತ್ರಕ್ಕೆ ಇರೋದು 200 ರೂಪಾಯಿ. ಇಬ್ಬರ ಹತ್ರಕ್ಕೆ 200 ಅಲ್ಲ, ಪರ್ ಪರ್ಸನ್ ಅಷ್ಟೇ. 100 ಬರುತ್ತೆ, 100 ಬರುತ್ತೆ. ಬಟ್ 200 ಅಷ್ಟೇ ಇರೋದು. ನಮ್ಮ ಹತ್ರಕ್ಕೆ ಇರೋದು 200 ಅಷ್ಟೇ. ಅದ್ರಲ್ಲಿ ಆವಾಗಲೇ 20 ರೂಪಾಯಿ ಖರ್ಚಾಗಿದೆ. ಇನ್ನು 180 ರೂಪೀಸ್ ಇದೆ. ಸೊ ಆ 180 ರೂಪೀಸಲ್ಲಿ ಇಲ್ಲಿ ಸ್ಪೆಂಡ್ ಮಾಡಬೇಕು ನಾವು. ಇಲ್ಲಿ ಸ್ಪೆಂಡ್ ಮಾಡಿ ಆಮೇಲೆ ಈವ್ನಿಂಗು ಇಲ್ಲೇ ಸ್ಪೆಂಡ್ ಆಗಬೇಕು. ಈ ಸೈಡು ಇಲ್ಲ ಚರ್ಚ್ ಸ್ಟ್ರೀಟು, ಯಾವ ಸೈಡ್ ಆದರೂ ಸರಿ. ಆಗುತ್ತೆ. ಹುಡುಕ್ಬೇಕಷ್ಟೇ, ಒಂಚೂರು ಕಷ್ಟ ಇದೆ. ಇಲ್ಲಿ ಬಜೆಟ್ ಫ್ರೆಂಡ್ಲಿ ಸ್ವಲ್ಪ ಕಡಿಮೆ. ಅದೇ, ಯಾವುದು ಬಜೆಟ್ ಫ್ರೆಂಡ್ಲಿ ಇಲ್ಲ ಇಲ್ಲಿ. ಆಮೇಲೆ ನಾವು ಒಂಚೂರು 3ನೇ ರೂಲ್ ಏನಪ್ಪಾ ಅಂತಂದ್ರೆ, ಏನೋ ಹೊಸ ಡಿಶ್ ಎಲ್ಲ ಕೊಡ್ತಾವನೆ. ನನಗಂತೂ ಗೊತ್ತಿಲ್ಲ ರೂಲ್ಸ್ ಎಲ್ಲ. ಇವನೇ ಮಾಡಿರೋದು ರೂಲ್ಸು. ಚಾಲೆಂಜ್ ಅಂದ್ಬಿಟ್ಟು ಕರ್ಕೊ ಬಂದ ನನ್ನನ್ನ. ಏನೋ ಟಾಪಿಕ್ ಮಾತಾಡ್ಕೊಂಡ್ ಬರ್ತಾ ಇದ್ವಿ, ಮೈ ಕುದಿಸ್ಬಿಟ್ಟ, ಮರ್ತೇ ಹೋಯ್ತು. ನಾವು ಸಂಡೇ ಕಮರ್ಷಿಯಲ್ ಸ್ಟ್ರೀಟ್ ರಶ್ ಇರುತ್ತೆ ಅಂತ ಬಂದ್ರೆ, ಇಲ್ಲಿ ಏನು ರಶ್ ಇಲ್ಲ, ಏನಿಲ್ಲ. ಆಕ್ಚುಲಿ ಸ್ವಲ್ಪ ಫ್ರೀ ಇದೆ. ಸಿಕ್ಕಾಪಟ್ಟೆ ಫ್ರೀ ಇದೆ ಗೈಸ್ ಇವತ್ತಂತೂ ಕಮರ್ಷಿಯಲ್ ಸ್ಟ್ರೀಟು. ಬಟ್ ನಾವಿಲ್ಲಿ ಬಂದಿರೋದು ಶಾಪಿಂಗ್ ಮಾಡಕ್ಕಲ್ಲ, ನಾವು ಬಂದಿರೋದು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡಕ್ಕೆ, ಬಜೆಟ್ ಫ್ರೆಂಡ್ಲಿ ಹುಡ್ಕಕ್ಕೆ. ಏನಾದ್ರು ನಮ್ಮ ದಿನಾನ ನಾವು ಹೆಂಗೆ ಒಂದು ದಿನ ಸ್ಪೆಂಡ್ ಮಾಡ್ಬೋದು ಅನ್ನೋದೇ ನಮಗೆ ಒಂದು ಚಾಲೆಂಜ್ 200 ರೂಪಾಯಿಲಿ. ಆಮೇಲೆ ಗೈಸ್, ಇವಾಗ ಯಾವ್ದಾದ್ರು ತಿನ್ನಕ್ಕೆ ಎಲ್ಲಾದ್ರು ಹೋದ್ವಿ ಅನ್ಕೊಳ್ಳಿ, ಅಂದರೆ ಅಂಗಡಿ ಎಲ್ಲ ಫುಟ್ಪಾತ್ ಸೈಡು
ಬಾರ್ಗಿನ್ ಮಾಡಕ್ ಟ್ರೈ ಮಾಡಬೇಕು. ಬಾರ್ಗೇನ್ ಮಾಡ್ಬೋದು ಬಾರ್ಗೇನ್ ಎಲ್ಲ ಮಾಡ್ಬೋದು. ಫುಡ್ ಅಲ್ಲಿ ತಿನ್ನೋ ಫುಡ್ ಅಲ್ಲಿ ಬಾರ್ಗಿನ್ ಮಾಡಕ್ ಟ್ರೈ ಮಾಡಬೇಕು. ಟ್ರೈ ಮಾಡ್ಬೋದು. ಇದೇ ಇರೋದು ಮೇನ್. ಮಾಡೋಣ ಒಂದ್ ಕಡೆ ಎಲ್ಲಿ ಎಲ್ಲಾಗುತ್ತೆ ಅಲ್ಲಿ ಮಾಡೋಣ. ಗೈಸ್ ಇದೀವಿ, ಆಮೇಲೆ ಜೊತೆಗೆ ಹಂಗೆ ಬಾರ್ಗಿನ್ ಮಾಡಕ್ ಟ್ರೈ ಮಾಡ್ಲೇಬೇಕು, ಅದು ರೂಲ್ಸ್. ಇಬ್ರಲ್ಲಿ ಒಬ್ರು ಮಾಡ್ಲೇಬೇಕು. ನೋಡೋಣ ಯಾರು ಮಾಡ್ತಾರೆ. ಸೊ ಎಲ್ಲಿ ಅದು ಆಗುತ್ತಾ ಇಲ್ವಾ ಅನ್ನೋದು ಟ್ರೈ ಮಾಡೋಣ. ಆಮೇಲೆ ಇನ್ನೂ ಒನ್ ಟೈಮ್ ಫುಡ್ಡು ಎಲ್ಲ ಒಂದ್ ಕಡೆ ಎಕ್ಸ್ಪೆನ್ಸಿವ್ ಆಗಿ ತಿನ್ಲೇಬೇಕು. ಅಂದ್ರೆ ನಮ್ಮ ಬಜೆಟ್ ಅಲ್ಲಿ ಏನಿದೆಯೋ ಆ ಎಕ್ಸ್ಪೆನ್ಸಿವ್ ಫುಡ್ ಮ್ಯಾಕ್ಸಿಮಮ್ ಅಂದ್ರೆ 100 ಇಲ್ಲ 80 ಇಲ್ಲ 60. ಒನ್ ಟೈಮ್ ಅದೇ ಮ್ಯಾಕ್ಸಿಮಮ್ 100 ಅಷ್ಟು ಖರ್ಚು 100 ಒಳಗಡೆ ಇರಬೇಕು, 100 ಮೇಲೆ ಇರಬಾರ್ದು. 100 ಒಳಗಡೆ ಟ್ರೈ ಮಾಡ್ಬೇಕು. ಅದೇ ಬಾರ್ಗೇನಿಂಗ್ ಮಾಡಿ 100 ಒಳಗಡೆ ತಗೊಬೇಕು. ಏನೋ ಒಂದು 5 ರೂಪಾಯಿ 10 ರೂಪಾಯಿ ಬಾರ್ಗಿನ್ ಮಾಡೋ ಟ್ರೈ ಮಾಡ್ಲೇಬೇಕು. ಬನ್ನಿ ಹೋಗೋಣ, ರಶ್ ಇದೆ. ಒಂದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಒಂದು ರೌಂಡ್ ಹೊಡೆದ್ಬಿಟ್ಟು ನೆಕ್ಸ್ಟ್ ಇದು ಚರ್ಚ್ ಸ್ಟ್ರೀಟ್ ಹೋಗೋಣ ಅಂತ. ಚರ್ಚ್ ಸ್ಟ್ರೀಟ್ ಹೋಗೋಣ. ಸೊ ಅಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ ಅಂತ ಗೊತ್ತಿಲ್ಲ. ಫುಡ್ ಎಲ್ಲಿ ಸಿಗುತ್ತಾ ಅಲ್ಲಿ ನಮಗ್ ಬೇಕಾಗಿರೋ ಫುಡ್ ಸಿಗುತ್ತೋ, ಇಲ್ಲಾಂದ್ರೆ ನಾವು ಸ್ನಾಕ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು, ಇಲ್ಲ ಸ್ನಾಕ್ಸ್ ಅಲ್ಲೇ ಇದ್ ಮಾಡ್ಬೇಕು, ಗೊತ್ತಿಲ್ಲ ನಮ್ಗೆ ಇನ್ನು. ಸೊ ಅದಕ್ಕೆ ಸರ್ಚ್ ಮಾಡ್ಬೇಕು ನಾವು. ಸರ್ಚ್ ಮೊಬೈಲ್ ಯೂಸ್ ಮಾಡಂಗಿಲ್ಲ, ಮೊಬೈಲ್ ಎತ್ತಿಡು. ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದೀನಿ. ಫುಡ್ಗೆ ಸರ್ಚ್ ಮಾಡಂಗಿಲ್ಲ ಮೊಬೈಲ್ ಅಲ್ಲಿ ಎಲ್ಲ ಎಲ್ಲಿದೆ ಅನ್ಬಿಟ್ಟು. ನೋಡಿ ದೊಡ್ಡ ಸೇಲ್ ನಡೀತಾ ಇದೆ. ನೋಡಿ ಗೈಸ್, ದೊಡ್ಡ ಸೇಲ್ ನಡೀತಾ ಇದೆ ಅಲ್ಲ. ಫುಲ್ ಸೇಲ್ ನಡೀತಾ ಇದೆ ಸಂಡೇ ಸೇಲ್. ಸೊ ಗೈಸ್ ಒಂದು ಅರ್ಧ ಗಂಟೆಯಿಂದ ಓಡ್ತಾನೆ ಇದೀವಿ. ಸೊ ಫುಡ್ಡು ಅಂತೂ ಸಿಗ್ತಾ ಇಲ್ಲ ಇಲ್ಲಿ. ಜೊತೆಗೆ ಬರೀ ಬಟ್ಟೆ ಅಂಗಡಿ, ಲೇಡೀಸ್ದೇ ಜಾಸ್ತಿ ಇದೆ ಬಟ್ಟೆ ಅಂಗಡಿಗಳೆಲ್ಲ ಇಲ್ಲಿ. ಸೊ ಹಂಗಾರೆ ನಮಗೆ ಈಗ ಸ್ನ್ಯಾಕ್ಸ್ ಆಗತ್ತೆ. ಚರ್ಚ್ ಸ್ಟ್ರೀಟ್ ಕಡೆ ಹೋಗೋಣ. ಚರ್ಚ್ ಸ್ಟ್ರೀಟ್ ಕಡೆ ಸಿಕ್ಕಿಲ್ಲ ಅಂದರೆ ನಾವು ಬೇರೆ ಕಡೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡೋಣ ಹೆಂಗೆ ಹೋಗುತ್ತೆ. ಇಲ್ಲೊಂದಿದೆ ಹೋಟೆಲ್ಲು, ಇಲ್ಲಿ ಊಟ ಟೈಮಿಗೆ ಬರೋಣ ಗೈಸ್, ನೋಡ್ಕೊಂಡಿದ್ದೀನಿ. ಸೊ ಬಾರ್ಗಿನ್ ಅಂತೂ ಮಾಡೋಕ್ಕಾಗಲ್ಲ ಆ ಹೋಟ್ಲಲ್ಲೆಲ್ಲ. ಬಾರ್ಗಿನ್ ಎಲ್ಲಿ ಮಾಡೋಕ್ಕಾಗುತ್ತೋ ಅಲ್ಲಿ ಮಾಡೇ ಮಾಡ್ತೀವಿ. ಸೊ ಒಟ್ನಲ್ಲಿ ಒಂದು ಫುಡ್ಡಲ್ಲಿ ಮಾಡಲೇಬೇಕು ಬಾರ್ಗಿನ್ನು. ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ. 2 ರೂಪಾಯಿ ಆದರೂ ಬಾರ್ಗೇನೇ ಲೆಕ್ಕ, ಅದು ಈಗಲೇ ಹೇಳ್ತಾ ಇದ್ದೀನಿ. 2 ರೂಪಾಯಿ 5 ರೂಪಾಯಿ ಆದರೂ ಅಷ್ಟೇ ಬಾರ್ಗಿನ್ನೇ ಅದು. ಗೈಸ್ ಫುಲ್ಲು ನೋಡಿ ಜನ ಫುಲ್ ಹೆವಿ ಇದ್ದಾರೆ ಗೈಸ್. ಇಲ್ಲಿ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಏನಿಲ್ಲ ಇಲ್ಲಿ ಜಾಸ್ತಿ. ಶಾಪಿಂಗ್ ಬರೀ ಮಾಡಬೇಕು, ಶಾಪಿಂಗ್ದೇ ಇರೋದು ಇಲ್ಲಿ ಜಾಸ್ತಿ. ಲೇಡೀಸು ಜೆಂಟ್ಸ್ದೇ ಇರೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸೊ ಗೈಸ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಏನಿಲ್ಲ ಇಲ್ಲಿ, ಬರೀ ಬಟ್ಟೆ ಅಂಗಡಿ ಆಲ್ಮೋಸ್ಟ್ ಎಲ್ಲ ಅದೇ ಇರೋದು. ಸೊ ಚರ್ಚ್ ಸ್ಟ್ರೀಟ್ ಹೋಗೋಣ ಬನ್ನಿ. ಇಲ್ಲ ಅಂದ್ರೆ ಜಗಳಾನೆ. ಅವರು ಪೊಲೀಸರು ರಿಯಾಕ್ಟ್ ಮಾಡ್ತಾ ಇದ್ರು. ರಿಯಾಲಿಟಿಯಲ್ಲಿ ಸುಮಾರು ಜನ ಈ ತರ ಇರ್ತಾರೆ. ನಾವು ಒಂದು ಚಾಲೆಂಜ್ ಮಾಡ್ತಾ ಇದೀವಿ ಅಷ್ಟೇ.